ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮನ್ನು ಒಂದು ವಿಶೇಷವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬರೀ ಜಾತ್ರೆ ಅಲ್ಲ, ನನ್ನ ಬಾಲ್ಯದ ನೆನಪುಗಳ ಖಜಾನೆಯೂ ಕೂಡ ಹೌದು ಸ್ನೇಹಿತರೆ. ಪ್ರತಿ ಮನುಷ್ಯನ ಜೀವನದಲ್ಲಿ ಒಂದು ಊರು ಮತ್ತು ಒಂದು ಜಾತ್ರೆ ಅವಿನಾಭಾವ ಸಂಬಂಧ ಹೊಂದಿರುತ್ತೆ. ಎಷ್ಟೇ ಓದಿದರೂ, ಎಲ್ಲೇ ಕೆಲಸ ಮಾಡಿದರೂ ವರ್ಷಕ್ಕೊಮ್ಮೆ ಈ ಜಾತ್ರೆಗೆ ಬರದೇ ಇದ್ರೆ ಏನೋ ಕಳೆದುಕೊಂಡ ಹಾಗೆ ಅನಿಸುತ್ತೆ. ಇವತ್ತು ನಾನು ನನ್ನ ಬಾಲ್ಯದ ದಿನಗಳನ್ನು ಕಳೆದಿರೋ, ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನೆನಪುಗಳನ್ನು ಇಟ್ಟಿರೋ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಚಿಕ್ಕಹಟ್ಟೇವಳಿ ಜಾತ್ರೆಗೆ ಬಂದಿದ್ದೇನೆ. ಬನ್ನಿ ಇವತ್ತಿನ ಈ ವ್ಲಾಗ್ನಲ್ಲಿ ಭಕ್ತಿ ಮತ್ತು ಭಾವನೆಗಳ ಸಮ್ಮಿಲನವನ್ನು ನೋಡೋಣ. ಶ್ರೀ ವೀರಭದ್ರೇಶ್ವರ ಸ್ವಾಮಿ ಅಂದರೆ ನಮಗೆ ಬರೀ ದೇವರಲ್ಲ, ಆತ ನಮ್ಮ ಮನೆಯ ಶಕ್ತಿ. ಈ ಜಾತ್ರೆ ಕೇವಲ ನಮ್ಮೂರವರು ಮಾತ್ರವಲ್ಲ, ಸುತ್ತಮುತ್ತಲಿನ ಸಾಕಷ್ಟು ಜನರು ಮತ್ತು ಹಳ್ಳಿಗಳಿಂದ ಈ ದೇವಸ್ಥಾನಕ್ಕೆ ಬರುತ್ತಾರೆ ನೋಡಿ ಸ್ನೇಹಿತರೆ. ಮತ್ತು ತಮ್ಮ ಭಕ್ತರು ತಮ್ಮ ಹರಕೆಗಳನ್ನು ತೀರಿಸಲು ಕಿಲೋಮೀಟರ್ ಗಂಟ್ಲೆ ನಡೆದೇ ಬರುವುದನ್ನು ನೋಡಿದರೆ ಭಕ್ತಿಯ ಪರಾಕಾಷ್ಠೆ ಅನಿಸುತ್ತೆ. ಸ್ವಾಮಿಯ ಈ ಉಗ್ರ ರೂಪದಲ್ಲಿಯ ಒಂದು ರೀತಿಯ ಶಾಂತಿ ಮತ್ತು ಕರುಣೆ ಇದೆ. ಈ ದೇವಸ್ಥಾನವು ನಮ್ಮ ಪಕ್ಕದ ಊರಾದಂತಹ ಚಿಕ್ಕಹಟ್ಟೇವಳಿಯಲ್ಲಿ ಈ ದೇವಸ್ಥಾನವಿದೆ ಮತ್ತು ಮಲಪ್ರಭಾ ನದಿ ದಂಡೆಯ ಪಕ್ಕದಲ್ಲಿ ಈ ಸುಂದರ ಪವಿತ್ರ ದೇವಸ್ಥಾನವಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ನಾನು ಈ ಜಾತ್ರೆಗೆ ಬಂದು ದೇವರ ದರ್ಶನ ಪಡೆದು ಮಧುರ ಕ್ಷಣಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಮೊದಲಿಗೆ ನಾವು ವೀರಭದ್ರೇಶ್ವರ ದೇವರ ದರ್ಶನ ಪಡೆದುಕೊಂಡೆವು. ನಂತರ ಪವಿತ್ರ ದೇವಸ್ಥಾನದ ವೀರಭದ್ರೇಶ್ವರ ರಥೋತ್ಸವಕ್ಕೂ ಬಂದು ನಾವು ಅದರ ದೇವಸ್ಥಾನದ ರಥೋತ್ಸವದ ದರ್ಶನ ಪಡೆದುಕೊಂಡೆವು. ನೋಡ್ತಾ ಇರಬಹುದು ಇಲ್ಲಿ ವೀರಭದ್ರೇಶ್ವರ ರಥೋತ್ಸವ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಎಂದು. ಹಾಗೆ ಇಲ್ಲಿನ ಸುಂದರವಾದ ಪವಿತ್ರ ವಾತಾವರಣ ಮತ್ತು ಧೂಪದ ವಾಸನೆ ಮನಸ್ಸಿಗೆ ಎಷ್ಟು ಶಾಂತಿ ನೀಡುತ್ತೆ ಅಂದರೆ ಅದನ್ನು ಮಾತುಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ಇಲ್ಲಿನ ಭಕ್ತರ ಭಕ್ತಿ ನಿಜಕ್ಕೂ ಅದ್ಭುತ ನೋಡಿ ಗೆಳೆಯರೇ. ಈ ಜಾತ್ರೆಗೆ ಬಂದರೆ ಸಾಕು, ನನಗೆ ನನ್ನ ಬಾಲ್ಯ ನೆನಪಾಗುತ್ತದೆ ಎಂದು ಹೇಳಬಹುದು. ಯಾಕಂದರೆ ಪ್ರತಿಯೊಬ್ಬರಿಗೂ ಜಾತ್ರೆ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಹೇಳಬಹುದು. ನಾವು ಚಿಕ್ಕವರಿದ್ದಾಗ ಈ ಜಾತ್ರೆಗೆ ಪ್ರತಿ ವರ್ಷ ಬರ್ತಾ ಇದ್ವಿ. ಆ ಬಣ್ಣ ಬಣ್ಣದ ಪೀಪಿಗಳು, ಮರದ ಗಾಡಿಗಳು, ಇವತ್ತಿಗೂ ಇಲ್ಲಿನ ಆಟಿಕೆಗಳ ಅಂಗಡಿ ನೋಡಿದರೆ ಅದೇ ಹಳೆಯ ನೆನಪುಗಳು ಮರಿಕಳಿಸುತ್ತವೆ ಅಂತ ಹೇಳಬಹುದು. ನಾವು ಎಷ್ಟೋ ದೊಡ್ಡವರಾದರೂ ಈ ಜಾತ್ರೆಯ ಮಣ್ಣಿನ ವಾಸನೆ ನಮ್ಮನ್ನು ಮತ್ತೆ ಮಗುವನ್ನಾಗಿ ಮಾಡಿಬಿಡುತ್ತೆ ನೋಡಿ ಸ್ನೇಹಿತರೆ. ನಿಮಗೂ ಹಾಗೆ ಅನಿಸುತ್ತಾ? ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ರಥೋತ್ಸವ ಎಳೆಯಲು ಸಿದ್ಧವಾಗಿ ನಿಂತಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಈ ರಥೋತ್ಸವದಲ್ಲಿ ಪಾಲ್ಗೊಳ್ಳಲು ನಿಂತಿದ್ದಾರೆ. ನೋಡ್ತಾ ಇರಬಹುದು ಎಷ್ಟೊಂದು ಜನಸಮೂಹ ಈ ಜಾತ್ರೆಗೆ ಸೇರಿದೆ ಎಂದು. ನನಗೆ ನೆನಪಿದೆ, ಬಾಲ್ಯದಲ್ಲಿ ಜಾತ್ರೆ ಅಂದರೆ 10 ದಿನ ಮೊದಲೇ ಸಂಭ್ರಮ ಶುರುವಾಗ್ತಿತ್ತು. ಹೊಸ ಬಟ್ಟೆ, ಅಮ್ಮ ಮಾಡ್ತಿದ್ದ ವಿಶೇಷ ಅಡುಗೆ ಮತ್ತು ಆ ಕಿಸೆಯಲ್ಲಿರುವ 10-20 ರೂಪಾಯಿಗಳು, ಅಪ್ಪನ ಕೈ ಹಿಡಿದು ಓಡ್ತಿದ್ದ ನೆನಪುಗಳು ಇವತ್ತು ಕಣ್ಮುಂದೆ ಬರ್ತಾ ಇವೆ. ನಿಮ್ಮಲ್ಲೂ ಇಂತಹ ನೆನಪುಗಳಿದ್ದರೆ ಒಮ್ಮೆ ನೆನಪಿಸಿಕೊಳ್ಳಿ. ಜಾತ್ರೆ ಅಂದ ಮೇಲೆ ರಥೋತ್ಸವ ಇರಲೇಬೇಕು. ಭಕ್ತರೆಲ್ಲ ಸೇರಿ ವೀರಭದ್ರೇಶ್ವರನಿಗೆ ಜೈ ಎನ್ನುತ್ತಾ ರಥ ಎಳೆಯುವ ದೃಶ್ಯ ಮೈ ನವಿರೇಳಿಸುತ್ತೆ. ಹಾಗೆ ಇಲ್ಲಿನ ತಿಂಡಿ ತಿನಿಸುಗಳು, ಆ ಬಿಸಿ ಬಿಸಿ ಮಿರ್ಚಿ ಮಂಡಕ್ಕಿ, ಜಾತ್ರೆ ಸ್ಪೆಷಲ್ ಸಿಹಿ ತಿನಿಸುಗಳನ್ನು ಸವಿಯುವುದೇ ಒಂದು ಸಂಭ್ರಮ. ಸ್ನೇಹಿತರೆ, ಈ ವೀರಭದ್ರೇಶ್ವರನ ಕೃಪೆಯಿಂದ ಈ ವರ್ಷದ ಜಾತ್ರೆ ತುಂಬ ಚೆನ್ನಾಗಿ ನಡೀತು. ನಿಮ್ಮೂರಿನ ಜಾತ್ರೆ ಯಾವುದು? ನಿಮಗೂ ಬಾಲ್ಯದ ಇಂತಹ ನೆನಪುಗಳಿವೆಯಾ? ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಜೈ ವೀರಭದ್ರೇಶ್ವರ. सावकाश आहे.
ಮಂದಿ ಬರ್ರಿಯಪ್ಪ. ಏ ಬರ ಯಾವಾರಾದ್ವಾ ಬಾ ಎಲ್ಲ ಲೈನ್ ಹಿಡಿದು ಬರ್ರಿ. ಆಮಾದ್ರೆ ಎಷ್ಟು ನಿಮಿಷ ಅದ? 10 ನಿಮಿಷ. ಜಾರ್ದು ಕೊಡೋಕೆ ಡಬಲ್ ಜಾರ್ದಾನೆ ಆಡ ಅದೇನಿಲ್ಲ. ಏನು 10 ರೂಪಾಯಿ ಕೊಡಂಗೆ ಹಂಗೆ ಮತ್ತೆ ಅವ್ನು ಬರಲೇ ಇರ್ಕ ಮತ್ತೆ ಹಂಗೆ ಚಾರ್ಜ್